ವೀಕ್ಷಕರೇ, ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. 11 ಗಂಟೆಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ 2026-27 ಮಂಡಿಸಲಿದ್ದಾರೆ. ಈಗಾಗಲೇ ಸಚಿವೆ ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವಾಲಯದಿಂದ ನಿರ್ಗಮಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಬಜೆಟ್ ಮಂಡನೆಗೆ ರಾಷ್ಟ್ರಪತಿ ಅವರ ಬಳಿ ಅನುಮೋದನೆ ಪಡೆದುಕೊಳ್ಳಬೇಕಾಗುತ್ತೆ. ಬೆಳಗ್ಗೆ 10:05 ನಿರ್ಮಲಾ ಸೀತಾರಾಮನ್ ಹಾಗೂ ಪ್ರಧಾನಿ ಮೋದಿ ಭೇಟಿ ಇರುತ್ತೆ. 10:15ಕ್ಕೆ ಮೋದಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಆರಂಭ ಆಗುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಕೇಂದ್ರ ಬಜೆಟ್ಗೆ ಅನುಮೋದನೆ ಪಡೆದುಕೊಳ್ಳಬೇಕಾಗುತ್ತೆ. ಬಜೆಟ್ ನಡಾವಳಿಗಳು ಆರಂಭ ಆಗಿದೆ. ಆಲ್ರೆಡಿ ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಸಚಿವಾಲಯದಿಂದ ನಿರ್ಗಮಿಸಿ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋದಕ್ಕೆ ಹೊರಟಿದ್ದಾರೆ. ರಾಷ್ಟ್ರಪತಿಗಳ ಜೊತೆ ಸಮಾಲೋಚನೆ ನಡೆಸಿದ ಬಳಿಕ ಕ್ಯಾಬಿನೆಟ್ ಅನುಮೋದನೆ ಪಡೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಪ್ರಧಾನಿಗಳು ಉಪಸ್ಥಿತರಿರುತ್ತಾರೆ. ಪ್ರಧಾನಿಗಳನ್ನ ಭೇಟಿ ಮಾಡಿ ಆನಂತರ ಕ್ಯಾಬಿನೆಟ್ ಸಭೆ ಕರೆದು ಆ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಅನುಮೋದನೆಯನ್ನು ಪಡೆದುಕೊಂಡು ಆನಂತರ 11 ಗಂಟೆಗೆ ಸರಿಯಾಗಿ ಪಾರ್ಲಿಮೆಂಟ್ನಲ್ಲಿ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ. ಹೇಗಿರಲಿದೆ ಈ ಸಾರಿಯ ಬಜೆಟ್ ಅನ್ನುವಂತ ಕುತೂಹಲ ಸಾಕಷ್ಟಿದೆ. ಎಲೆಕ್ಷನ್ಸ್ ಹತ್ತಿರದಲ್ಲಿಲ್ಲ, ಹಾಗಾಗಿ ಜನಪ್ರಿಯ ಬಜೆಟ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಗ್ಲೋಬಲಿ ಜಾಗತಿಕವಾಗಿ ಭಾರತ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ. ಹಾಗಾಗಿ ಆ ಸವಾಲುಗಳಿಗೆ ನಿರ್ಮಲಾ ಸೀತಾರಾಮನ್ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನುವಂಥದ್ದು ಇನ್ಫ್ಯಾಕ್ಟ್ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತು ಇವತ್ತಿನ ಬಜೆಟ್ ಅನ್ನ ಒಂದು ಕುತೂಹಲದ ದೃಷ್ಟಿಕೋನದಿಂದಲೇ ನೋಡ್ತಾ ಇದೆ. ತನ್ನ ಆರ್ಥಿಕತೆಯ ಬಹು ಪ್ರಮುಖ ಹೆಜ್ಜೆಯನ್ನ ಭಾರತ ಯಾವ ರೀತಿಯಲ್ಲಿ ಇಡುತ್ತೆ, ಮುಂದಿನ ಹಣಕಾಸು ವರ್ಷ ಯಾವ ರೀತಿಯಲ್ಲಿ ಇರಲಿದೆ ಭಾರತಕ್ಕೆ ಅನ್ನೋದರ ಕುರಿತಾಗಿ ಇಡೀ ಜಗತ್ತು ಕುತೂಹಲದಿಂದ ನೋಡ್ತಾ ಇದೆ. ಯಾಕಂತಂದ್ರೆ ಸವಾಲುಗಳಿಂದ ಸಮಸ್ಯೆಗಳಿಂದ ಇಡೀ ಜಗತ್ತು ನರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತ ಗಟ್ಟಿ ಆರ್ಥಿಕತೆಯನ್ನ ರೂಪಿಸುವತ್ತ ದಾಪುಗಾಲಿಡ್ತಾ ಇದೆ. ಹಾಗಾಗಿ ಈ ಬಜೆಟ್ನಲ್ಲಿ ಏನೆಲ್ಲ ಇರಲಿದೆ, ಆಮದು ರಫ್ತು ಕುರಿತಾಗಿ ಏನೆಲ್ಲ ಬದಲಾವಣೆಗಳು ಇರಲಿದೆ ಅನ್ನುವಂತಹ ಕುತೂಹಲ ಇದೆ. ಹಾಗೆಯೇ ದೇಶದ ಜನತೆಗೆ ಏನೆಲ್ಲ ಕೊಡುಗೆ ಕೊಡಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಅವ್ರಿಗೊಂದು ಬ್ರೀಫ್ ಐಡಿಯಾ ಕೊಡ್ತಾರೆ, ಹೇಗಿರುತ್ತೆ ಏನೇನಿರುತ್ತೆ ಬಜೆಟ್ನಲ್ಲಿ ಅನ್ನುವಂಥದ್ರ ಬ್ರೀಫ್ ಐಡಿಯಾ ಆಲ್ರೆಡಿ ಅವ್ರಿಗೆ ಮಾಹಿತಿ ಹೋಗಿರುತ್ತೆ. ಮತ್ತೊಮ್ಮೆ ಫಾರ್ಮಲಿ ಒಂದು ಔಪಚಾರಿಕವಾಗಿ ರಾಷ್ಟ್ರಪತಿಗಳಿಗೆ ಬ್ರೀಫ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಇರುತ್ತೆ ಬಜೆಟ್ ಅನ್ನೋದರ ಕುರಿತಾಗಿ ಸಮಾಲೋಚನೆ ನಡೆಸ್ತಾರೆ. ಆ ನಂತರದಲ್ಲಿ 10:15 ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗ್ತಾರೆ ಅಂತ ಹೇಳಲಾಗಿದೆ. ಸದ್ಯ ರಾಷ್ಟ್ರಪತಿ ಭವನದಲ್ಲಿದ್ದಾರೆ ಸಚಿವೆ ನಿರ್ಮಲಾ ಸೀತಾರಾಮನ್. ಬಹಳ ಖುಷಿ ಪಡುವಂತಹ, ದೇಶ ಸಂತೋಷ ಪಡುವಂತಹ ಒಂದು ಹೆಮ್ಮೆಯ ಕ್ಷಣ ನೋಡಿ. ರಾಷ್ಟ್ರಪತಿ ಸ್ಥಾನದಲ್ಲಿ ಒಬ್ಬ ಘನತೆವೇತ್ತ ಮಹಿಳೆ, ಅದೇ ರೀತಿಯಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿ ಒಬ್ಬ ಘನತೆವೇತ್ತ ಮಹಿಳೆ, ಇಬ್ಬರೂ ಕೂಡ ದೇಶದ ಹೆಮ್ಮೆ ಅಂತಾನೆ ಹೇಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗಮಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡೋದಕ್ಕೆ. ಬಜೆಟ್ ಪ್ರತಿಯನ್ನ ಮಾಧ್ಯಮಗಳಿಗೆ ಪ್ರದರ್ಶನ ಮಾಡುವಂತಹ ಸಮಯ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬಜೆಟ್ ಪ್ರತಿಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಸೇರಿ ಪ್ರದರ್ಶನ ಮಾಡಿದ್ರು. ಇದೀಗ ಒಂದು 5 ನಿಮಿಷದ ಔಪಚಾರಿಕ ಸಮಾಲೋಚನೆ ಇರುತ್ತೆ. ಗ್ರೂಪ್ ಫೋಟೋ, ಇನ್ನೇನು ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡ್ತಾರೆ. ಆ ನಂತರದಲ್ಲಿ ಕ್ಯಾಬಿನೆಟ್ ಅನುಮೋದನೆಯನ್ನ ಪಡೆದುಕೊಂಡು ಬಜೆಟ್ ಮಂಡನೆ ಮಾಡ್ತಾರೆ. ರಾಷ್ಟ್ರಪತಿಗಳು ಸಮಾಲೋಚನೆ ನಡೆಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ನೋಡ್ತಾ ಇದ್ದೀವಿ, ರಾಷ್ಟ್ರಪತಿಗಳು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಹಾಗೆಯೇ ಬಜೆಟ್ ಕಮಿಟಿ ಏನಿರುತ್ತೆ ಅವರ ಸದಸ್ಯರುಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ವಿತ್ತ ಸಚಿವಾಲಯದ ಅಧಿಕಾರಿಗಳು ಜೊತೆಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಒಂದು 5 ನಿಮಿಷಗಳ ಔಪಚಾರಿಕ ಚರ್ಚೆ. ಬಜೆಟ್ ಹೇಗಿರುತ್ತೆ, ಏನು ಯಾವ ರೀತಿಯಲ್ಲಿ ಇರುತ್ತೆ, ರಾಷ್ಟ್ರದ ಹಣಕಾಸು ನೀತಿಯನ್ನು ರೂಪಿಸುವಲ್ಲಿ ಈ ಬಜೆಟ್ ಯಾವ ಪಾತ್ರವನ್ನು ವಹಿಸುತ್ತೆ ಅನ್ನುವಂತಹ ಒಂದು ಬ್ರೀಫಿಂಗ್, ಸ್ಮಾಲ್ ಬ್ರೀಫಿಂಗ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದಾರೆ. ಅತ್ಯಂತ ಸವಾಲಿನ ವರ್ಷ ಭಾರತಕ್ಕೆ ಹಣಕಾಸಿನ ವಿಚಾರದಲ್ಲಿ. ಯಾಕಂತಂದ್ರೆ ಇಡೀ ವಿಶ್ವ ತನ್ನದೇ ಆದ ಸವಾಲುಗಳನ್ನು ಎದುರಿಸ್ತಾ ಇದೆ. ಅದು ಯುದ್ಧ ಇರಬಹುದು, ರಫ್ತು ವಹಿವಾಟು ಇರಬಹುದು, ಸುಂಕ ನೀತಿ ಇರಬಹುದು, ಹೀಗೆ ಅನೇಕ ಬಗೆಯ ಸವಾಲಿನ ಸಂದರ್ಭದಲ್ಲಿರುವಾಗ ಭಾರತ ಇವುಗಳನ್ನು ಹೇಗೆ
ಫೇಸ್ ಮಾಡುತ್ತೆ, ಭಾರತ ಇದಕ್ಕೆ ಹೇಗೆ ಪ್ರತ್ಯುತ್ತರ ಕೊಡುತ್ತೆ ಅನ್ನುವಂತ ಒಂದು ಕುತೂಹಲ ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥದ್ದು. ಈ ಸಾರಿಯ ಬಜೆಟ್ ಹೇಗಿರುತ್ತೆ, ದೀರ್ಘಕಾಲೀನ ಯೋಜನೆಗಳಿಗೆ ಒತ್ತು ಕೊಡುವಂತಹ ಒಂದು ವಿಷನರಿ ಬಜೆಟ್ ಆಗಿರತ್ತಾ, ಕಾದು ನೋಡಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ನಿರ್ಮಲಾ ಸೀತಾರಾಮನ್ ಒಂದು 5-10 ನಿಮಿಷ ಬ್ರೀಫ್ ಮಾಡ್ತಾರೆ. ಆನಂತರ ಅಲ್ಲಿಂದ ಸೀದಾ ಪ್ರಧಾನಿ ಅವರನ್ನ ಭೇಟಿ ಆಗೋದಕ್ಕೆ ತೆರಳುತ್ತಾರೆ. ಪ್ರಧಾನಿ ಅವರನ್ನ ಭೇಟಿಯಾದ ನಂತರದಲ್ಲಿ ಕ್ಯಾಬಿನೆಟ್ ಸಭೆ ಇರುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಸೀದಾ ಪಾರ್ಲಿಮೆಂಟ್ಗೆ ಬಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಜೆಟ್ ಮಂಡನೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಏನಿರುತ್ತೆ ಆದಾಯ ತೆರಿಗೆ ವಿಚಾರದಲ್ಲಿ ಈ ಸಾರಿನೂ ಇನ್ನೇನಾದ್ರೂ ಒಂಚೂರು ಬಂಪರ್ ಇರುತ್ತಾ? ಕಳೆದ ವರ್ಷ ಆದಾಯ ತೆರಿಗೆ ವಿಚಾರದಲ್ಲಿ ರಾಷ್ಟ್ರದ ಜನತೆಗೆ ಸಾಕಷ್ಟು ಒಳ್ಳೆ ಸುದ್ದಿಗಳನ್ನ ಕೊಟ್ಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್. ನೋಡ್ತಾ ಇದ್ದೀವಿ, ರಾಷ್ಟ್ರಪತಿಗಳು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಹಾಗೆಯೇ ಬಜೆಟ್ ಕಮಿಟಿ ಏನಿರುತ್ತೆ ಅವರ ಸದಸ್ಯರುಗಳ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ವಿತ್ತ ಸಚಿವಾಲಯದ ಅಧಿಕಾರಿಗಳು ಜೊತೆಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಒಂದು 5 ನಿಮಿಷಗಳ ಔಪಚಾರಿಕ ಚರ್ಚೆ. ಬಜೆಟ್ ಹೇಗಿರುತ್ತೆ, ಏನು ಯಾವ ರೀತಿಯಲ್ಲಿ ಇರುತ್ತೆ, ರಾಷ್ಟ್ರದ ಹಣಕಾಸು ನೀತಿಯನ್ನು ರೂಪಿಸುವಲ್ಲಿ ಈ ಬಜೆಟ್ ಯಾವ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥ ಒಂದು ಬ್ರೀಫಿಂಗ್, ಸ್ಮಾಲ್ ಬ್ರೀಫಿಂಗ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿಗಳಿಗೆ ಕೊಡ್ತಾ ಇದ್ದಾರೆ. ಅತ್ಯಂತ ಸವಾಲಿನ ವರ್ಷ ಭಾರತಕ್ಕೆ ಹಣಕಾಸಿನ ವಿಚಾರದಲ್ಲಿ. ಯಾಕಂತಂದ್ರೆ ಇಡೀ ವಿಶ್ವ ತನ್ನದೇ ಆದ ಸವಾಲುಗಳನ್ನ ಎದುರಿಸ್ತಾ ಇದೆ. ಅದು ಯುದ್ಧ ಇರಬಹುದು, ರಫ್ತು ವಹಿವಾಟು ಇರಬಹುದು, ಸುಂಕ ನೀತಿ ಇರಬಹುದು, ಹೀಗೆ ಅನೇಕ ಬಗೆಯ ಸವಾಲಿನ ಸಂದರ್ಭದಲ್ಲಿರುವಾಗ ಭಾರತ ಇವುಗಳನ್ನ ಹೇಗೆ ಫೇಸ್ ಮಾಡುತ್ತೆ, ಭಾರತ ಇದಕ್ಕೆ ಹೇಗೆ ಪ್ರತ್ಯುತ್ತರ ಕೊಡುತ್ತೆ ಅನ್ನುವಂತ ಒಂದು ಕುತೂಹಲ ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥದ್ದು. ಈ ಸಾರಿಯ ಬಜೆಟ್ ಹೇಗಿರುತ್ತೆ, ದೀರ್ಘಕಾಲೀನ ಯೋಜನೆಗಳಿಗೆ ಒತ್ತು ಕೊಡುವಂತಹ ಒಂದು ವಿಷನರಿ ಬಜೆಟ್ ಆಗಿರತ್ತಾ, ಕಾದು ನೋಡಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಜೊತೆ ನಿರ್ಮಲಾ ಸೀತಾರಾಮನ್ ಒಂದು 5-10 ನಿಮಿಷ ಬ್ರೀಫ್ ಮಾಡ್ತಾರೆ. ಆನಂತರ ಅಲ್ಲಿಂದ ಸೀದಾ ಪ್ರಧಾನಿ ಅವರನ್ನ ಭೇಟಿ ಆಗೋದಕ್ಕೆ ತೆರಳುತ್ತಾರೆ. ಪ್ರಧಾನಿ ಅವರನ್ನ ಭೇಟಿಯಾದ ನಂತರದಲ್ಲಿ ಕ್ಯಾಬಿನೆಟ್ ಸಭೆ ಇರುತ್ತೆ. ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ಪಡ್ಕೊಂಡು ಸೀದಾ ಪಾರ್ಲಿಮೆಂಟ್ಗೆ ಬಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಜೆಟ್ ಮಂಡನೆ ಆರಂಭ ಆಗುತ್ತೆ ಅಂತ ಹೇಳಲಾಗಿದೆ. ಏನಿರುತ್ತೆ ಆದಾಯ ತೆರಿಗೆ ವಿಚಾರದಲ್ಲಿ ಈ ಸಾರಿನೂ ಇನ್ನೇನಾದ್ರೂ ಒಂಚೂರು ಬಂಪರ್ ಇರುತ್ತಾ? ಕಳೆದ ವರ್ಷ ಆದಾಯ ತೆರಿಗೆ ವಿಚಾರದಲ್ಲಿ ರಾಷ್ಟ್ರದ ಜನತೆಗೆ ಸಾಕಷ್ಟು ಒಳ್ಳೆ ಸುದ್ದಿಗಳನ್ನ ಕೊಟ್ಬಿಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್.